ಸಾರಿ ಗುರು, ಇತ್ತೀಚೆಗೆ ಕರೆಕ್ಟಾಗಿ ಲೈವ್ ಸ್ಟ್ರೀಮ್ ಮಾಡೋಕ್ಕಾಗ್ತಿಲ್ಲ, ವೀಡಿಯೋ ಕೂಡ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಪ್ರಾಬ್ಲಮ್ ಏನಂದರೆ ನಮ್ಮ ಕಡೆ ಹೆವಿ ಮಳೆ ಬರ್ತಿದೆ, ಅದಕ್ಕೆ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಕರೆಂಟ್ ತೆಗಿತಾ ಇದ್ದಾರೆ. ನಾನು ಕೂಡ ಆದಷ್ಟು ಟ್ರೈ ಮಾಡ್ತೀನಿ, ಇನ್ನೇನು ಸ್ವಲ್ಪ ಏನಾಗುರು ಆಮೇಲೆ ಕರೆಂಟ್ ಪ್ರಾಬ್ಲಮ್ ಎಲ್ಲ ಸರಿಯಾಗುತ್ತೆ, ಆಮೇಲೆ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಇವಾಗಲೂ ಕೂಡ ಕಂಟಿನ್ಯೂಸ್ ಆಗಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸರಿಗೆ BGMI ನಾನು ಆಡ್ತಿರೋ ಕೊನೆ ಮ್ಯಾಚ್ ಇದೆ ಗುರು. ಯಾಕಂದರೆ ಇದಕ್ಕೂ ಮುಂಚೆ ನಾನು ಪಬ್ಜಿಲಿ ಆಡಿ ನಿಮಗೆ ಅಪ್ಲೋಡ್ ಮಾಡಿ ತೋರಿಸಿದ್ದೆ. ಬಟ್ ಅದೇ ಆಡ್ಕೊಂಡು ಕೂತ್ಕೊಂಡ್ರೆ ನಮ್ಮ BGMI ಮರ್ತೋಗ್ಬಿಡುತ್ತೆ ಗುರು. ಅದಕ್ಕೆ ಮತ್ತೆ BGMI ಆಡ್ತಾ ಇರ್ತೀನ. ಇನ್ನೇನು 3.9 ಅಪ್ಡೇಟ್ ಕೂಡ ಬಂದೇ ಬಿಡುತ್ತಾ, ಆಮೇಲೆ ಆ ಗೇಮ್ ಪ್ಲೇನೇ ಆಡೋಣ. ಸದ್ಯಕ್ಕೆ 3.8 ಅಪ್ಡೇಟ್ ಲಾಸ್ಟ್ ಗೇಮ್ ಪ್ಲೇ ನೋಡ್ಕೊಂಬಿಡಿ. ಹಾಗೆ ನಾನು ನಿಮಗೆಲ್ಲ ಹೇಳಿದ್ದೆ ಮತ್ತೆ ಹೊಸ ಚಾನಲ್ ಮಾಡ್ತೀನಿ, ಅದರಲ್ಲಿ ನಿಮಗೆ ಬೇರೆ ಥರ ವೀಡಿಯೋಸ್ ಅಂದರೆ ಟ್ರೋಲ್ ವೀಡಿಯೋಸು, ಅಪ್ಡೇಟ್ ಬಗ್ಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಹೊಸ ಚಾನಲ್ ಮಾಡಿ ಕೂಡ ಆಯಿತು. ಅದು ಅಲ್ಲದೆ ಅದರಲ್ಲಿ ಕಂಟ್ರೋಲ್ ಬಗ್ಗೆ ಪ್ರತಿಯೊಂದು ಡೀಟೇಲಾಗಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಚಾನಲ್ ನೇಮ್ ಬಂದುಬಿಟ್ಟು ಸ್ಮೋಗೋ ಟ್ರೋಲ್ಸ್ ಅಂತ ಇಟ್ಟಿದ್ದೀನಿ. ಪ್ರತಿಯೊಬ್ಬರು ತಪ್ಪದೆ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೂ ನಿಮಗೆ ಆ ಚಾನಲ್ ಸಿಕ್ಕಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಆ ಚಾನಲ್ ಲಿಂಕ್ನ ಹಾಕಿರ್ತೀನಿ. ಅದನ್ನು ಟಚ್ ಮಾಡ್ಕೊಂಡೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಯಾಕೆಂದರೆ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ ಒಬ್ಬರಿಗೆ ರಾಯಲ್ ಪಾಸ್ ಗಿವ್ ಅವೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಮನಸ್ಸು ಮಾಡಿದರೆ ಒಂದೇ ದಿನದಲ್ಲಿ ಬೇಕಾದರೂ ಮಾಡ್ಬೋದು. ಹೇಗೆ ಅಂದರೆ ನನ್ನ ವೀಡಿಯೋ ಕಮ್ಮಿ ಅಂದರೂ 1,000 ಜನ ಅಂತೂ ನೋಡ್ತೀರ ಗುರು. ಜಾಸ್ತಿ ಅಂದರೂ 2,000 3,000 ಈ ಥರ ನೋಡ್ತೀರಾ. ಪ್ರತಿಯೊಬ್ಬರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇನ್ನೇನು 1K ರೀಚ್ ಆಗೇ ಬಿಡುತ್ತೆ. ಆದಷ್ಟು ಬೇಗ ಒಬ್ಬರಿಗೆ ಒಂದು ರಾಯಲ್ ಪಾಸ್ ಗಿವ್ ಅವೇ ಕೂಡ ಮಾಡೋಣ. ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಂಗೆ ಆ ವಿಡಿಯೋ ಫುಲ್ ನೋಡಿಬಿಟ್ಟು ಅದಕ್ಕೆ ಕಮೆಂಟ್ ಕೂಡ ಮಾಡಿ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ. ಸದ್ಯಕ್ಕೆ ನಾನು ಮತ್ತು ರಾಮಣ್ಣ ಡಿಯೋ ವರ್ಸಸ್ ಸ್ಕ್ವಾಡ್ ಆಡ್ತಿರ್ತೀವಿ. ಆ ಇವೆಂಟಲ್ಲಿ ಕೂಡ ಹಿಡ್ದಿರ್ತೀವಿ. ನಮ್ಮ ರಾಮಣ್ಣ ನೋಡಿದರೆ ಕವರ್ ಹೊಡಿಯೋ ಅಂದರೆ ಬಂದ್ಬಿಟ್ಟು ನಾನು ಫಿನಿಶ್ ಆದಮೇಲೆ ಅವನ್ನ ಹೊಡ್ಕೊಂಡು ಕುತ್ಕೊತಾನೆ. ಪರವಾಗಿಲ್ಲ ಗುರು, ಸದ್ಯಕ್ಕೆ ಇವೆಂಟಲ್ಲಿ 1 ಕಿಲ್ ಮಾತ್ರ ಆಗಿದೆ. ನಮ್ಮ ರಾಮಣ್ಣ ಕೂಡ ಆಲ್ರೆಡಿ ಹಾಕ್ಸ್ಕೊಂಬಿಟ್ಟ. ಮತ್ತೆ ಹೋಗ್ತೀನಿ ರಿವೆಂಜ್ ತಗೊಳ್ಳೋಕ್ಕೆ ಅಂತ. ಟೋಟಲ್ ಎಷ್ಟು ಕಿಲ್ಸ್ ಮಾಡ್ತೀನಿ ಏನಾಗುತ್ತೆ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಏನು ಹೊಡೆದಿದ್ದು ಕೈಲಿ ಬಿಟ್ಟು ದೇವತ್ತು ಯಾವನ ಇದ್ದಾನೆ. ಬಾಳ ಕಷ್ಟ ಅಂತ ಸದ್ಯಕ್ಕೆ ಇಳಿದು ಗನ್ ತೊಗೊಂಬರ್ತಿರುವಾಗ ಮುಂದೆನೇ ಒಂದು ಫುಡ್ ಸ್ಟೆಪ್ ಕೇಳಿಸ್ತಾ ನೋಡಿದರೆ ನಮ್ಮನ್ನು ಹೊಡೆದವನೇ ಗುರು. ಅವನು ಕೂಡ ನಾಕೌಟ್ ಫಿನಿಶ್ ಮಾಡ್ಕೊಂಡಾಯ್ತು. ಹಾಗೆ ಈ ಕಡೆ ಬಂದರೆ ಆಚೆಯಿಂದ ಯಾರೋ ODM ಗೇರ್ ಕೈಯಲ್ಲಿ ಇಟ್ಕೊಂಡು ಎಲ್ಲೋ ಹೋಗಿ ಟ್ರೈ ಮಾಡ್ತಿದ್ದ ಅನಿಸುತ್ತೆ. ಪೀಕ್ ಮಾಡ್ಕೊಂಡು ಇವನು ಕೂಡ ನಾಕೌಟ್ ಫಿನಿಶ್ ಮಾಡ್ಕೊಂಡ್ಬಿಟ್ಟೆ. ಸದ್ಯಕ್ಕೆ ನನ್ನ ಹತ್ರ ಯಾರೂ ಇಲ್ಲ ಅನಿಸುತ್ತೆ. ನಮ್ಮ ರಾಮಣ್ಣ ನೋಡಿದರೆ ಆ ಕಡೆ ವಾಚ್ ಔಟ್ ಆಗ್ತಾನ. ಸರಿ, ಅವ್ರನ್ನ ಹೊಡಿಯೋಣ ಅಂತ ಇಬ್ಬರು ಕೂಡ ಪುಷ್ ಆಗ್ತೀವಿ. ಪಾಪ ಗುರು, ನಮ್ಮ ರಾಮಣ್ಣನ ಮತ್ತೆ ತಿಥಿ ಹೊಡೆ ಮಾಡಿಬಿಟ್ರು. ನಾನೇನೋ ಒಬ್ಬ ನೋಡಿದೆ, ಅವ್ನ ಟೀಮೇಟ್ ಕೂಡ ಹಿಂದೆನೇ ಪುಷ್ ಆದ. ಹೇಗೋ ಡ್ರಾಪ್ ಶಾಟ್ ಹೊಡೆದು ಅವನು ಕೂಡ ಫಿನಿಶ್ ಮಾಡ್ಕೊತೀನ. ಹಂಗೆ ಫುಲ್ ಹೀಲ್ ಆಗಿಬಿಟ್ಟು ಇನ್ ಕ್ರೇಟಲ್ಲಿರೋ ಲೂಟ್ ಎಲ್ಲ ಬಚ್ಕೊಂಡು ಎನಿಮೀಸ್ನ ಹುಡ್ಕೊಂಡು ಸ್ವಲ್ಪ ಮುಂದೆ ಹೋಗ್ತೀನಿ. ಹಾಗೆ ನಾನು ಹೇಳೋದು ಕೂಡ ಮರ್ತೋದೆ ಗುರು. ತುಂಬ ಜನಕ್ಕೆ ಗೊತ್ತೇ ಇದೆ ನಾನು ಸೋಲೋ ರ್ಯಾಂಕ್ ಪುಷ್ ಮಾಡ್ತೀನಿ ಅಂತ. ಅಂದರೆ ನಿಮ್ಮ ಹತ್ರ ಅಮೌಂಟ್ ಇಸ್ಕೊಂಡು ನಿಮಗೆ ಪೇಯ್ಡ್ ಪುಷ್ ಮಾಡಿಕೊಡ್ತೀನಿ. ಇನ್ನೇನು 2 ಡೇಸು ಸೀಸನ್ ಎಂಡ್ ಆಗಿಬಿಟ್ಟು ನ್ಯೂ ಸೀಸನ್ ಸ್ಟಾರ್ಟ್ ಆಗುತ್ತೆ. ಯಾರಿಗೆಲ್ಲ ಕಾಂಕರರ್ ಹೋಗಬೇಕು ಅಂತ ಆಸೆ ಇದೆ ಪ್ರತಿಯೊಬ್ಬರು ಕೂಡ ತಪ್ಪದೆ ಇನ್ಸ್ಟಾಗ್ರಾಮಲ್ಲಿ ಬಂದು DM ಮಾಡಿ ಒಂದು ID ಪುಷ್ ಮಾಡೋಕ್ಕೆ 3,000 ತೊಗೊತೀನಿ. ಅಂದರೆ ಈ ಸೀಸನ್ ನಾನು ಮಾಡೋದು ಒಂದೇ ID ಗುರು. ಆಲ್ರೆಡಿ 2-3 ID ಬುಕ್ಕಿಂಗಲ್ಲಿದ್ದಾವೆ. ಸದ್ಯಕ್ಕೆ ಯಾರು ಫಸ್ಟು ನನಗೆ DM ಮಾಡ್ತೀರಾ ಅವ್ರ ID ಮಾತ್ರ ಪುಷ್ ಮಾಡ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬೇಗ ಬೇಗ ಇನ್ಸ್ಟಾಗ್ರಾಮಲ್ಲಿ ಬಂದು ಮೆಸೇಜ್ ಹಾಕಿ. ಇನ್ಸ್ಟಾಗ್ರಾಮ್ ಲಿಂಕ್ ಬಂದುಬಿಟ್ಟು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ IG ಸ್ಮೋಗೋ ಅಂತ ಸರ್ಚ್ ಮಾಡಿ ನಿಮಗೆ ನನ್ನ ಅಕೌಂಟ್ ಸಿಗುತ್ತಾ. ಅವನ ಬಾಟಲೆ
ಇಲ್ಲ ಬೇಡ ಇಲ್ಲ. ಪಾಪ ಗುರು ಇಲ್ಲದ್ದು ಸೈಕ್ ಅನ್ಕೊಳ್ಳಿ, ಒಬ್ರೊಬ್ರೆ ಬಂದು ತಿತ್ತಿ ಹೊಡೆ ಆಗ್ಬಿಟ್ರು. ಸದ್ಯಕ್ಕೆ ಈ ಕಡೆ ಎಲ್ಲಾರ್ದು ಕ್ಲಿಯರ್ ಮಾಡ್ಕೊಂಡಾಯ್ತಾ, ಬೇಗ ಬಂದು ಫುಲ್ ಹೀಲ್ ಆಗ್ಬಿಟ್ಟು ಎನಿಮೀಸ್ ನೋಡ್ಕೊಂಡು ಇನ್ನು ಸ್ವಲ್ಪ ಮುಂದೆ ಹೋಗ್ಬಿಡ್ತೀನಿ. ಈ ಕಡೆ ನಮ್ಮ ರಾಮಣ್ಣ ಗೇಮ್ ಪ್ಲೇ ನೋಡ್ಕೊಂಡು ಕೂತಿರ್ತಾನೆ ಗುರು. ಅವನಿಗೆ ರಿಕಾಲ್ ಮಾಡೋಣ ಅಂದರೆ ಇಲ್ಲಿಂದ ನಾನು ಹೋಗಿ ರಿಕಾಲ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಇರೋ ಎನಿಮೀಸ್ ಎಲ್ಲ ಸತ್ತೋಗ್ಬಿಡ್ತಾರೆ ಅಂತ ಭಯ ಆಗ್ತಿರುತ್ತೆ ನನಗೆ. ನನ್ನ ಟೀಮೇಟ್ ಜೀವಕ್ಕಿಂತ ಕಿಲ್ಸ್ ಇಂಪಾರ್ಟೆಂಟ್ ಗುರು. ಟೀಮೇಟ್ ಇಲ್ಲದೆ ಬೇಕಾದರೆ ಆಡ್ಬೋದು, ಆದರೆ ಕಿಲ್ಸ್ ಇಲ್ಲದೆ ಆಡೋಕ್ಕೆ ಇಂಟ್ರೆಸ್ಟೇ ಇರೋಲ್ಲ. ಅದಕ್ಕೆ ನಾನು ಅಂದ್ಕೊತೀನಿ ಫಸ್ಟ್ ಇವೆಂಟ್ ಕ್ಲಿಯರ್ ಮಾಡೋಣ, ಆಮೇಲೆ ನಾನು ಬದುಕಿದ್ರೆ ನಿಧಾನವಾಗಿ ನಮ್ಮ ರಾಮಣ್ಣನ ರಿಕಾಲ್ ಮಾಡ್ಕೊಳ್ಳೋಣ ಅಂತ ಮುಂದೆ ಹೋಗ್ಬಿಡ್ತೇನೆ. ಗುರು ಅಲ್ಲಿಂದ ಈ ಕಡೆ ಬಂದರೆ 2 ಟೀಮ್ಗೆ ಫೈಟ್ ಹೋಗ್ತಿತ್ತು. ಅಂದರೆ ಬೇರೆ ಬೇರೆ ಟೀಮಲ್ಲಿ ಒಬ್ಬರೊಬ್ಬರೇ ಫೈಟ್ ಮಾಡ್ಕೊತಾ ಇದ್ರು. ಅದರಲ್ಲೊಬ್ಬ ನಾಲ್ಕಲ್ಲೇ ಇದ್ದ, ಇನ್ನೊಬ್ಬ ಫೈರ್ ಮಾಡ್ತಿರೋನ್ನ ಫಸ್ಟ್ ನಾಲ್ಕನ್ನು ಫಿನಿಶ್ ಮಾಡ್ಕೊಂಡ. ಆಮೇಲೆ ನಾಲ್ಕಲ್ಲಿರೋನ್ನ ಫ್ರೀ ಕಿಲ್ ಅಂದ್ಕೊಳ್ಳಿ, ಅವನು ಕೂಡ ಚೋರ್ ಮಾಡ್ಕೊಂಡು ಈ ಕಡೆ ಬಂದು ಎಲ್ಲ ಕಡೆ ನೋಡ್ತೀನಿ, ಸದ್ಯಕ್ಕೆ ಎಲ್ಲೂ ಕೂಡ ಕಾಣೋಲ್ಲ. ದೂರದಲ್ಲಿ ಮೆಟ್ಲು ಮೇಲ್ಗಡೆ ಒಬ್ಬ ಯಾವ ಥರ ನಿಂತಿರ್ತಾನೆ ನೋಡಿ, ಅವನು ಕೂಡ ಸ್ಪ್ರೇ ಮಾಡ್ತೀನಿ ಗುರು, ಆದರೆ ಬದುಕೊಂಡ್ಬಿಡ್ತಾನೆ. ನಾನು ಬಿಡ್ತೀನ, ಮೊದಲೇ ಡ್ಯಾಮೇಜ್ ಬೇರೆ ಆಗಿದ್ದಾನೆ, ಬೇಗ ಅವನ್ನ ಹುಡ್ಕೊಂಡು ಹೋಗ್ಬಿಡ್ತೀನಿ. ಗುರು ಆ ಕಡೆ ಎಲ್ಲ ಎಷ್ಟು ಹುಡುಗಿದ್ರು ಕಾಣಲ್ಲ, ಕೊನೆಗೆ ಇಲ್ಲಿ ಬಂದು ಏನು ಮಾಡ್ತಿರ್ತಾನೆ ನೋಡಿ ಅವನು. ಈ ನನ್ನ ಮಗನೇ ಗುರು, ಅಲ್ಲಿ ಡ್ಯಾಮೇಜ್ ಮಾಡಿದ್ದಕ್ಕೆ ಎದ್ರುಕೊಂಡು ಈ ಕಡೆ ಬಂದು ಲೂಟ್ ಮಾಡ್ಕೊಂಡು ನಿಂತಿದ್ದ. ಇವನ್ನ ಫಿನಿಶ್ ಮಾಡ್ಕೊಂಡ. ಇದೇ ಟೈಮಲ್ಲಿ ಒಂದು ಡಾಚೆ ಸೌಂಡ್ ಕೂಡ ಬರುತ್ತಾ, ಸರಿ ಅವನ್ನ ಹೊಡಿಯೋಣ ಅಂತ ಈ ಕಡೆ ಬರ್ತೀನಿ. Wow. Awesome nade. ಮತ್ತೆ ಹೆಲ್ತ್ ಕಿಟ್ ಐತೆ. ಅಷ್ಟೇ ಗುರು, ಇಲ್ಲಿಗೆ 15 ಕಿಲ್ಸ್ ಕೂಡ ಆಯಿತು. ಅದು ಅಲ್ಲದೆ ಇವೆಂಟ್ ಕೂಡ ಕ್ಲಿಯರ್ ಆಯಿತು. ಹಂಗಾಗಿ ಕೂತ್ಕೊಂಡು ಲೂಟ್ ಮಾಡ್ತಾ ಇರ್ತೀನ. ಮತ್ತೆ ಈ ಕಡೆ ಅಲ್ಲೇ ನೋಡಿದರೆ 2 ತೋರಿಸ್ತಾ ಇರುತ್ತೆ. ಅಂದರೆ ಯಾವುದೋ ಒಂದು ಬಾಟ್ ಎಲ್ಲೋ ಮೂಲೆಯಲ್ಲಿ ಬಂದಿರುತ್ತೆ ಗುರು. ಆ ಬಾಟ್ನ ಹುಡ್ಕೊಂಡು ಕೂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಬೇಗ ಹೋಗ್ಬಿಟ್ಟು ನಮ್ಮ ರಾಮಣ್ಣನ ರಿಕಾಲ್ ಮಾಡಿಕೊಂಡು ಇಲ್ಲಿಂದ ಝೋನ್ ಒಳಗಡೆ ಹೋಗ್ಬಿಡ್ತೀವಿ. Marked a location. ಫುಲ್ ಹೈಟ್ ಅಲ್ಲಿ ಬಂದು ಫುಲ್ ಮೇಲೆ ಒಂದು ಒಬ್ಬನ ಕೆಳಗೆ. ನೇಡ್ ಹಾಕಿದ ಕಣ. ಕರಿತೇನೆ ನಾನು ಈಲಾಗ್ತೀನಿ ಕೆಳಗಿರು ಕೆಳಗಿರು ನಾನು ಈಲಾಗ್ತೀನಿ ಕೆಳಗಿರು. ಈ ಕಡೆ ಒಬ್ಬನಿದ್ದಾನೆ, ಕಾರ್ ಗ್ಯಾರೇಜ್ ಮೇಲೆ ಒಬ್ಬನಿದ್ದಾನೆ. ಕೆಳಗೆ ಬಂದ ನೋಡ್ಕೊಂತೀನಿ. ನಿಜನಾ? ಗುರು ಇವೆಂಟ್ ಹತ್ರ ಇದ್ದವ್ರು ಇಬ್ರು ಫಿನಿಶ್ ಮಾಡಿಕೊಂಡು ಕೋಚಿಂಗ್ಗೆ ಸೈಡ್ ಬರ್ತೀವ.
ಇಲ್ಲೇ ರಿಡ್ಜಲ್ಲಿ ಒಂದು ಬಗ್ಗಿ ಕಾಣಿಸುತ್ತೆ, ಅದಕ್ಕೆ ಗಾಡಿ ಇಲ್ಲೇ ನಿಲ್ಲಿಸ್ಬಿಟ್ಟು ಎನಿಮಿ ಇದ್ದಾರೆ ಇಲ್ವಾ ಚೆಕ್ ಮಾಡೋಣ ಅಂತ ಸ್ವಲ್ಪ ಮುಂದೆ ಹೋಗ್ತೀವಾ. ಎಲ್ಲಿ ಬಂದು ಬಾ ನಾಕ್ಡೌನ್. ಇನ್ನೊಬ್ಬನ ಎಲ್ಲಿದ್ದಾನೆ ಗೊತ್ತಾಗ್ತಿಲ್ಲ. ಅಯ್ಯೋ ರಮ್ಯನ್ ಎಲ್ಲಿದ್ದಾನೆ ನೋಡು. ನಾನು ಇನ್ನೂ ಕಿಲ್ ಬಂದಿಲ್ಲ ಕಣೋ. ಏನಿಲ್ಲ ನನ್ನ ಹತ್ರ. ತಡಿ ದೊಡ್ಡ ಮನ್ಸಾಗು. ಗುರು ಇಲ್ಲಿ ನೋಡಿದ್ರಲ್ಲ ಯಾವ ಥರ ಕ್ಯಾಂಪ್ ಹಾಕಿದ್ರು ಅಂತ. ಒಬ್ಬ ಏನೋ ಸ್ಟಾರ್ಟಿಂಗ್ ಗಾಳಿಲೇ ಬಂದ, ಅವನ್ನ ನಾಕ್ ಮಾಡಿದ್ದ. ಆಮೇಲೆ ಮೇಲ್ಗಡೆ ಒಬ್ಬ ಹಾರ್ಕೊಂಡು ಹೋಗ್ತಿದ್ದ ಅಂತ ಅವನ್ನ ನಾಕ್ ಮಾಡೋಕೆ ಹೋದರೆ ಟಾಪಲ್ಲೊಬ್ಬ ಕ್ಯಾಂಪ್ ಆಗೋಂಗೆ ಕೂತಿದ್ದ. ಇವನಂತೂ ಸೈಕ್ ಅಂದ್ಕೊಳ್ಳಿ. ನನಗೆ ಗೊತ್ತೇ ಆಗಿಲ್ಲ ಗುರು. ನಾಕ್ ಆದಮೇಲೆ ಫೈರ್ ಸೌಂಡ್ ಕೇಳಿಸ್ಕೊಂಡ ಮೇಲೆ ನೋಡಿದರೆ ಡೀಪ್ ಹಿಡ್ಕೊಂಡು ಕೂತವನೆ. ಮೋಸ್ಟ್ಲಿ ಮುಂಚೆನೇ ಯಾವುದೋ ರೀಲ್ ನೋಡ್ಕೊಂಬಂದಿದ್ದ ಅನ್ಸುತ್ತೆ. ಈ ವಿಕ್ಟರ್ಗಳು ಮೇಲ್ಗಡೆ ಕ್ಯಾಂಪ್ ಆಗೋಂಗೆ ಕೂತ್ಕೊಂತಾರಲ್ಲ ಆ ಥರ. ನಾನು ಬಿಡ್ತೀನಿ. ಆ ಟೋಟಲಾಗಿ ಇಲ್ಲಿದ್ದವ್ರು 3 ಜನ ಕೂಡ ಕ್ಲಿಯರ್ ಮಾಡ್ಕೊಂಡಾಯ್ತು. ಇನ್ನೇನು ಲೂಟ್ ಮಾಡೋಣ ಅಂತ ಹೋಗ್ತಾ ಇರ್ತೀನ, ಸ್ಕ್ವಾಡ್ ಹೌಸಿಂದ ಫೈರ್ ಸೌಂಡ್ ಬರುತ್ತಾ. ಗಾಡಿ ತಗೊಂಬರ. ನಾನು ಕಾಡಿಸ್ತೀನಿ, ಗಾಡಿ ತಗೊಂಬ. ಎನ್ಮಿಷನ್ ನಿನ್ನ ಹತ್ರ. ಇವನ್ಯಾರು ಗುರು ಇಷ್ಟೊತ್ತು ಎಲ್ಲಿ ನಿದ್ದೆ ಹೊಡಿತಿದ್ದ ನನಗಂತೂ ಗೊತ್ತಿಲ್ಲ. ನಾನು ಆ ಕಡೆ ಫೈರ್ ಮಾಡುವಾಗ ನಿಧಾನ ಕೂತ್ಕೊಂಡ್ಬರ್ತಾವೆ ನನ್ನ ತಮ್ಮ. ಇವನ್ನೇನೋ ಫಿನಿಶ್ ಮಾಡ್ಕೊಂಡಾಯ್ತಾ. ನಮ್ಮ ರಾಮಣ್ಣ ಆಲ್ರೆಡಿ ಟೈಟನ್ ಯೂಸ್ ಮಾಡ್ಕೊಂಡು ಅಲ್ಲೋಗಿ ಫೈಟ್ ಮಾಡ್ತಾ ಇರ್ತಾನೆ. ನಾನು ಕೂಡ ಬೇಗ ಗಾಡಿ ತೊಗೊಂಡು ಪುಷ್ ಆಗ್ತೀನಿ. ಬಾ ಹೋಗಿ ನನ್ನತ್ತು ಗೋಲಿ ನನ್ನತ್ತು ಟೈಮ್ ಬಂತು. ನಾನು ಮುಗೀತು, ಇದನ್ನು ಮುಗೀತು ಬಿಡು ಪವರ್. ಬಾ ಬಂದ. ಇಲ್ಲ ಡ್ರೈವಿಂಗ್ ಕೊಟ್ಟಿಲ್ಲ. ಇಲ್ಲೇ ಹಾಕೋ. ಏನನ್ಸು ಇದು ಮುಗೀತು, ಇವನು ಮುಗೀತು. ಇವನ್ನೆಲ್ಲ ನೋಡಿರ್ತಾನೆ. ಇಲ್ಲ ಹಾಕೋದು ಗುರು ಇಲ್ಲಿ ಒಳಗಡೆ ಕೂತಿದ್ದವನೇನೋ ಈಸಿಯಾಗಿ ಹೊಡೆದಾಕ್ಬಿಟ್ಟೆ. ಬಟ್ ಸ್ಕ್ವಾಡ್ ಹೌಸ್ ಒಳಗಡೆ ಒಬ್ಬ ಇರ್ತಾನ. ಇವಾಗ ಏನು ಮಿಸ್ಟೇಕ್ ಮಾಡ್ತೀನಿ ನೀವೇ ನೋಡಿ. ಝೋನ್ ಬೇರೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಇನ್ನು 8 ಸೆಕೆಂಡ್ ಇದೆ ಅಷ್ಟೇ. ನಾನೇನೋ ಪುಷ್ ಆಗೋಣ ಅಂತ ಡೈರೆಕ್ಟ್ ಮೇಲ್ಗಡೆ ಬಂದುಬಿಡ್ತೀನಿ. ಏನೋ ಅಷ್ಟೇ ಗುರು. ಸುಮ್ಮನೆ ಎಂಡ್ ಝೋನಲ್ಲಿ ಕೆಲಸ ಇಲ್ಲದೆ ಬಂದು ಫೈಟ್ ಮಾಡೋಕ್ಕೆ ಬಂದು ಇಬ್ಬರು ಕೂಡ ಸತ್ತೋಗ್ಬಿಡ್ತೀವಿ. ಈ ಮ್ಯಾಚ್ ಟೋಟಲಾಗಿ ನಂದು 22 ಕಿಲ್ಸು, ನನ್ನ ಟೀಮೇಟ್ದು 4 ಕಿಲ್ಸ್ ಅಷ್ಟೇ ಆಗಿರುತ್ತೆ. ಸ್ವಲ್ಪ ಅವಸರ ಪಟ್ಟು ಈಸಿ ಚಿಕನ್ ಡಿನ್ನರ್ ಆಗೋದನ್ನ ಮಿಸ್ ಮಾಡ್ಕೊಂಡ್ಬಿಡ್ತೀವಿ. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ. ಸದ್ಯಕ್ಕೆ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ.
ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಲೈಕ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಮಾಡ್ಕೊಂಬಿಡಿ. ನಾನು ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್. ಬೇಗ ಹೋಗಿ ಕೆಳಗಡೆ ಡಿಸ್ಕ್ರಿಪ್ಷನ್ ಇರೋ ಲಿಂಕ್ ಟಚ್ ಮಾಡಿ, ಆ ವಿಡಿಯೋ ಕೂಡ ಒಂದ್ಸಲ ಚೆಕ್ಔಟ್ ಮಾಡಿ ಗುರು. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.